ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ಒಂದು ಮೂಡ ಅಪ್ರೂವ್ಡ್ ಲೇಔಟಲ್ಲಿ ತಮಗೆ ಕಾಣ್ತಾ ಇರುವಂತಹ ಮನೆ 30 ಅಡಿ ಇಂಟು 30 ಅಡಿ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಬ್ಯೂಟಿಫುಲ್. ಕೆಳಗೆ 1 ಬೆಡ್ರೂಮು ರೆಂಟಿಗೆ ಕೊಡಲಿಕ್ಕೆ, ಇನ್ನೊಂದು 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ ಸೇಲ್ಗಿರುವಂಥದ್ದು. ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಮೈಸೂರು ಮಧ್ಯಭಾಗದಿಂದ ನಾನು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ಅಬೌಟ್ 9.5 ಕಿಲೋಮೀಟ್ರ್ ಬೋಗಾದಿ ರಸ್ತೆ, ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ 1-1.5 ಕಿಲೋಮೀಟ್ರಲ್ಲಿ ಇರುವಂತಹ ಮನೆ. ಫಸ್ಟ್ ಐಲ್ ಶೋ ಇದೆ ಪಾರ್ಕಿಂಗ್ ಏರಿಯಾ. ಈಗಿನ ದಿಸಗಳಲ್ಲಿ ಪಾರ್ಕಿಂಗ್ ಇಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್ ಇನ್ 2030 ಆ್ಯಂಡ್ 30-40 ಸೈಟ್ಸ್. ಯಾಕಂದರೆ ಡೈರೆಕ್ಟಾಗಿ ಗ್ರೌಂಡ್ ಫ್ಲೋರಿಂದ ನಾವು ವಿತೌಟ್ ಪಾರ್ಕಿಂಗ್ ಕೊಟ್ಟು ಮನೆ ಕಟ್ಟಿಬಿಟ್ರೆ ಎನಿ ಟೈಮ್ ಕಾರ್ನ ಆಚೆ ನಿಲ್ಲಿಸಬೇಕಾಗತ್ತೆ. ಸೊ ಹಿಯರ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಅಚ್ಚುಕಟ್ಟಾಗಿ ನೀವು ಒಂದು ಸ್ಟ್ಯಾಂಡರ್ಡ್ ಬಿಗ್ ಸೈಜ್ ಕಾರ್ನ ಈಸಿಯಾಗಿ ಒಳಗೆ ಪಾರ್ಕ್ ಮಾಡ್ಬೋದು. ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಕಾರ್ನ ಕ್ಲೀನ್ ಮಾಡಬೇಕು, ಫ್ಲೋರ್ನ ಕ್ಲೀನ್ ಮಾಡಬೇಕು, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಚಾರ್ಜ್ ಮಾಡಬೇಕು, ಎಲ್ಲ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಆಪ್ಷನ್ಗಳನ್ನ ಮಾಡಿದ್ದಾರೆ. ವಾಶ್ ಮಾಡೋಕ್ಕೆ ಟ್ಯಾಪು, ನೀರು ಎಕ್ಸಿಟ್ ಆಗೋಕ್ಕೆ ಕ್ಲೀನಾಗಿ ಆ್ಯಂಟಿಸ್ಕಿಟ್ ಟೈಲ್ಸ್ಗಳು ಹಾಕಿದ್ದಾರೆ. EV ವೆಹಿಕಲ್ಗಳನ್ನ ಚಾರ್ಜ್ ಮಾಡಬೇಕು, ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಲೈಟಿಂಗ್ ಕೊಟ್ಟಿದ್ದಾರೆ. ಈಗ ಇದ್ರ ಹಿಂಭಾಗದಲ್ಲಿ ತೋರಿಸ್ತೀನಿ. ಇದ್ರ ಹಿಂಭಾಗದಲ್ಲಿರುವಂಥದ್ದು 1 ಬೆಡ್ರೂಮ್ ಮನೆ. ಬನ್ನಿ, 1 BHK. ದಿಸ್ ಯು ಕ್ಯಾನ್ ರೆಂಟ್ ಔಟ್, ಆರ್ ನಮ್ಮ ಫ್ಯಾಮಿಲಿ ದೊಡ್ಡದಿದೆ, ಗೆಸ್ಟ್ಗಳಿದ್ದಾರೆ, ಹೋಗೋ ಬರೋರು ಇದ್ದಾರೆ ಅಂದರೆ ಇದನ್ನು ನೀವು ಗೆಸ್ಟ್ ರೂಮಾಗಿ ಸಹ ಯೂಸ್ ಮಾಡ್ಬೋದು. ಇಲ್ಲಿ 2 ವೀಲರ್ ನೀವು ರೆಂಟ್ ಕೊಟ್ಟರೆ ಅವರು ಪಾಪ 2 ವೀಲರ್ ನಿಲ್ಲಿಸ್ಕೋಬೇಕು, ಪಾರ್ಕಿಂಗ್ ಮಾಡಬೇಕು. ಅದಕ್ಕೆ ಪಾರ್ಕಿಂಗ್ ಇದೆ. ಎಂಟೈರ್ ಮನೆ ಈ ವಿಡಿಯೋದಲ್ಲಿ ನಾನು ಇನ್ನೊಮ್ಮೆ ಹೇಳಲ್ಲ. ಎಂಟೈರ್ ಮನೆ ಅಂದರೆ ಡೋರ್ಗಳಿರ್ಬೋದು, ವಿಂಡೋಗಳು, ಫ್ರೇಮ್ಸ್, ಅದಕ್ಕೆ ಹಾಕಿರುವಂಥ ಶಟರು, ದೇವ್ರ ಮನೆ, ಇವೆಲ್ಲವೂ ಬ್ರ್ಯಾಂಡೆಡ್ ಆ್ಯಂಡ್ ಫಸ್ಟ್ ಕ್ವಾಲಿಟಿ ಟೀಕ್ವುಡ್ನ ಯೂಸ್ ಮಾಡಿದ್ದಾರೆ. ಎಲ್ಲ ಕಡೆ ವಿಟ್ರಿಫೈಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಕಮೋಡು, ವಾಟರ್, ನಾವು ವಾಟರ್ ಫಿಕ್ಸ್ಚರ್ಸ್ ಅಂತ ಏನೋ ಹೇಳ್ತೀವಿ, ಎಂಟರ್ ಈ ಮನೆಗೆ ಎಲ್ಲವೂ ಬ್ರ್ಯಾಂಡೆಡ್ ಜಾಗ್ವಾರ್ ಫಿಟ್ಟಿಂಗ್ಗಳನ್ನ ಅಳವಡಿಸಿದ್ದಾರೆ. 1 ಬೆಡ್ರೂಮ್ ಮನೆ, ಪೂಜಾ ರೂಮ್ ಇದೆ, ಕಿಚನ್ನು, ಹಾಲು, ಟಿ ವಿ ಯೂನಿಟ್ನ ನೋಡಿ ತೋರಿಸ್ತೀನಿ. ಟಿ ವಿ ಯೂನಿಟ್ ರೆಂಟ್ ಔಟ್ ಮಾಡಲಿಕ್ಕೆ. ಈಗ ನಾನು ವೀಡಿಯೋ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ಸಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ನಾನು ಯೂಸ್ ಮಾಡಿದೆ. ಈ ಮನೆ ಕಟ್ಟಿರೋಂಥ ಮಾಲೀಕರು ಏನಿದ್ದಾರೆ, ಇವ್ರು ಏನು ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಸ್ಟೋರೇಜ್ ಸ್ಪೇಸ್ ಆಗಿ ಕೊಟ್ಟಿದ್ದಾರೆ. ಸಿಲಿಂಡರ್ ಪಾಯಿಂಟ್ ಇದು, ಅಂದರೆ ಈಗ ಪೇಂಟ್ ಆ್ಯಂಡ್ ಡಬ್ಬಗಳನ್ನೆಲ್ಲ ಇಟ್ಟಿದ್ದಾರೆ. ಇದು ಇಲ್ಲೇ ನೀವು ಸಿಲಿಂಡರ್ನ ಇಟ್ಟು ಲಾಕ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲೂ 2 ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಬಾಗಿಲಿಗೆ ನೀರು ಹಾಕಲಿಕ್ಕೆ ಜಾಗ, ಮೆಟ್ಲುಗಳಿಗೆ ಲಪೋತ್ರ, ಆ್ಯಂಟಿಸ್ಕಿಡ್ ಗ್ರನೈಟ್, ಇದೆಲ್ಲ SS ರೈಲಿಂಗ್ಗಳು ನೋಡ್ಬೋದು, ಆ್ಯಂಟಿಸ್ಕಿಡ್ ಟೈಲ್ಸ್ಗಳಿದೆ. ಇಲ್ಲಿ ಒಟ್ಟು 3 ಬೆಡ್ರೂಮ್ ಮನೆ, ಈಸ್ಟ್ ಫೇಸಿಂಗಿಂದ ನಾನು ಎಂಟ್ರ್ ಆಗ್ತಾಯಿದ್ದೀನಿ. ನಿಮ್ಮ ಹತ್ರನೂ ಒಂದು ಮನೆ ಸೈಟ್ ಇದೆ, ಒಂದು ಮನೆ ಕಟ್ಟಬೇಕು ಅಂದರೆ ಈ ಥರ ನೋಡಿ, ಪ್ಲ್ಯಾನ್ ತುಂಬ ಚೆನ್ನಾಗಿದೆ. ಗ್ಯಾಸ್ ಪಾಯಿಂಟು, ಗ್ಯಾಸ್ ಸಿಲಿಂಡರ್ ಒಳಗೆ ತೊಳ್ಕೊಳ್ಳೋ ಅವಕಾಶ ಇಲ್ಲ. ನೋಡಿ, ಬ್ಯೂಟಿಫುಲ್ ಟೀಕ್ ಡೋರ್ ವಿತ್ ಫ್ರೇಮ್, ಹೆವಿ ಗೇಜ್, ಮ್ಯಾಸಿವ್ ಹೆವಿ ಗೇಜ್, ಸ್ಮಾಲ್ ಗೇಜ್ ಅಲ್ಲ, ಸರಿಯಾಗಿದೆ ಇದ್ರ ಗೇಜು. ಮತ್ತು ಯುರೋಪ್ ಅದು ಲಾಕ್ಗಳನ್ನ ಹಾಕಿದ್ದಾರೆ. ಹೆವಿ ತೂಕ, ಸ್ಟರ್ಡಿಯಾಗಿದೆ. ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸು. ಪೂಜಾ ರೂಮ್, ಬ್ಯೂಟಿಫುಲ್ ಕಾರ್ವಿಂಗ್ ನೋಡಿ, ಲಕ್ಷ್ಮಿ ಕಾರ್ವಿಂಗು, 2 ಆನೆ ಕೆತ್ತನೆ ಮಾಡಿರುವಂಥದ್ದು. ಇದು ಟೀಕೆ ನೋಡಿ, ಗಣಪತಿ, ಲಕ್ಷ್ಮಿ ಕಾರ್ವಿಂಗು, 2 ಆನೆ ಇದೆ. ಒಳಗೆ ಕೂತು ಆರಾಮಾಗಿ ಪೂಜೆ ಮಾಡೋಕ್ಕೆ ಜಾಗ. ಕಿಚನ್ ಏರಿಯಾ, ರೆಫ್ರಿಜರೇಟರ್ ಪಾಯಿಂಟು, TV ಕ್ಯಾಬಿನೆಟು, ಫಾಲ್ ಸೀಲಿಂಗು, ಮೇಲ್ಗಡೆ ಸ್ಟೋರೇಜ್ ಸ್ಪೇಸು, CCTV ಕ್ಯಾಮ್ರಾಗೆ ಈಗಾಗಲೇ ವೈರಿಂಗ್ ಮಾಡಿಬಿಟ್ಟಿದ್ದಾರೆ. ನೀವೇನೂ ಸಹ ವೈರಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರೀ CCTV ನೋಡಿ ತೋರಿಸ್ತೀನಿ. ಇದು Cat 5 ಕೇಬಲ್ಲು, CCTV ಇದೆ. ಈಗಾಗಲೇ ಕೊಟ್ಟಿದ್ದಾರೆ, ವೈರಿಂಗ್ ಆಗಿದೆ. ನೀವು ರೆಕಾರ್ಡರ್ ಮತ್ತು ಇನ್ನು ಹಾಕಬೇಕು. ವೆರಿ ಬ್ಯೂಟಿಫುಲ್ ಫ್ಲೂಟೆಡ್ ಪ್ಯಾನಲ್. ಇದು ಪ್ಯಾನಲಿಂಗ್ ಮಾಡಿದ್ದಾರೆ. ಪೇಂಟ್, ಇದು ಸ್ಟಿಕ್ಕರ್ ಅಲ್ಲ, ಪೇಂಟ್. ಇದು ಸ್ಟೋರೇಜ್ ಸ್ಪೇಸ್, ಮೇಲ್ಗಡೆ ಓಪನ್ ಸ್ಟೋರೇಜ್ ಸ್ಪೇಸು, ಕೆಳಗೆ ಕ್ಲೋಸೆಡ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ರೂಮ್ ನಂಬರ್ 1 ವಿಚ್ ಹ್ಯಾಸ್ ಅನ್ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು. ಈಗ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಕ್ವಾಲಿಟಿ ಬಗ್ಗೆ ಭಾಳಷ್ಟು ಡೌಟ್ಗಳಿರುತ್ತೆ ಜನಕ್ಕೆ, ಸಾಮಾನ್ಯವಾಗಿರೋಂಥ ವಿಚಾರ. ಸ್ಲೈಡಿಂಗ್ ಡೋರು, ನಾವು ಯಾವುದರಲ್ಲಿ ಕ್ವಾಲಿಟಿ ಡಿಫೈನ್ ಮಾಡ್ತೀವಿ?
ಸುಪ್ರೀತ್ ನೀವು ಹೇಳ್ಬಿಡ್ತೀರಾ ಮನೆ ತೋರಿಸಿದ್ರಿ ಟೀ ಕುಡು ಕಾಣಿಸ್ಬಿಡ್ತು. ಬಟ್ ನೋಡಿ ವಾಟರ್ ಫಿಕ್ಸ್ಚರ್ ವಿಚಾರ ತಗೋತೀನಿ. ಇವಾಗ ಮೂವಿಂಗ್ ಟು ದ ಫಸ್ಟ್ ಫ್ಲೋರ್. ವಾಟರ್ ಫಿಕ್ಸ್ಚರ್ ವಿಚಾರವಾಗಿ ಬಂದಾಗ ವಿ ಹ್ಯಾವ್ ಟು ಗೋ ವಿತ್ ಬ್ರ್ಯಾಂಡ್. ಈ ಮನೇಲೂ ಸಹ ಎಲ್ಲ ನಿಮಗೆ ನೋಡುವಂತಹ ಪ್ರತಿಯೊಂದು ಮೆಟೀರಿಯಲ್ಲೂ ಸಹ ಬಹಳಷ್ಟು ಬ್ರ್ಯಾಂಡೆಡ್ ಐಟಮ್ಗಳೇ ಕಾಣೋದು. ಮತ್ತು ಮನೆ ಕಟ್ಟಿರೋಂಥ ಮಾಲೀಕರೇನಿದ್ದಾರೆ ಬಹಳ ವರ್ಷಗಳಿಂದ ಇವರಿಗೆ ಮನೆ ಕಟ್ಟೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ದಟ್ ಆಲ್ಸೋ ಕೌಂಟ್ಸ್ ದ ಮೋಸ್ಟ್. ಇವಾಗ ನಾವು ಬ್ರಿಗೇಡು ಶೋಭಾ ಅಂತೀವಿ. ಯಾಕೆ ಅದನ್ನು ತಗೋತಾರೆ ಜನ ಅಂದರೆ ಟ್ರಸ್ಟು, ಬ್ರ್ಯಾಂಡು, ಸರ್ವಿಸ್ಸು. 2 ರೂಮ್ಗಳ ಮಧ್ಯದಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಹ ಮಾಡಿದ್ದಾರೆ. ಇಲ್ಲಿಗಾಗಲೇ ಅವರ ಕಾಟನ್ನ ಹಾಕ್ಕೊಟ್ಬಿಟ್ಟಿದ್ದಾರೆ. ಸೊ ನೀವು ತಿರ್ಗಾ ಬಂದು ಕಾಟು ಸ್ಟೋರೇಜ್ ಸ್ಪೇಸು, ಸುತ್ತಮುತ್ತದಲ್ಲಿ ಜಾಗ ಇದೆಯಾ, ಬಾಲ್ಕನಿ. ನಾನು ಆಚೆ ತೋರಿಸ್ಲಿಲ್ಲ, ಮನೆ ಆಚೆ ನೋಡಿ ದ ವ್ಯೂ. ರೋಡಲ್ಲಿ ಮನೆಗಳಾಗಿದೆಯಾ ಅಂತ ಒಂದು ಪ್ರಶ್ನೆ ಇರುತ್ತೆ ಭಾಳಷ್ಟು ಜನಕ್ಕೆ. ಮನೆಗಳಾಗಿದೆಯಾ, ಮನೆಗಳಿದೆಯಾ, ಒಂಟಿ ಮನೆ ಆಗ್ಬಿಡುತ್ತಾ ಅಂತ. 100 ಮನೆಗಳಿರುವಂತಹ ಏರಿಯಾ, 100 ಮನೆಗಳಿದೆ. ಸೊ ಬ್ರ್ಯಾಂಡ್ ವಿಚಾರಕ್ಕೆ ಬಂದೆ. ಈಗ ಫಿಟ್ಟಿಂಗು, ಬಾತ್ರೂಮ್ ಫಿಟ್ಟಿಂಗ್ಸು ಎಂಟೈರ್ ಇವೆಲ್ಲ ನಾವೆಲ್ಲೂ ಸಹ ಲೋಕಲ್ ಬ್ರ್ಯಾಂಡು, ಅನ್ನೋನ್ ಬ್ರ್ಯಾಂಡ್ ಎಲ್ಲ ನೋನ್ ಬ್ರ್ಯಾಂಡ್ಗಳೇ ಹಾಕಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟು ಸಹ ತೋರಿಸ್ತೀನಿ. ಈಗ ಯುಟಿಲಿಟಿ ಸ್ಪೇಸು ಇದೆ, ಬಟ್ಟೆ ಒಗೆದು ಒಳಗೆ ಹಾಕೊಳ್ಳೋದೆಲ್ಲಪ್ಪ. ನೋಡಿ ರೂಮಲ್ಲಿ ಕಾಟನ್ನ ಹಾಕಿಬಿಟ್ರೆ ನಿಮ್ಗೆ ಒಂದು ಡೌಟ್ ಎಲಿಮಿನೇಟ್ ಆಗಿಬಿಡುತ್ತೆ. ಯಾವುದದು ಅಂತಂದರೆ ಸ್ಪೇಸ್ ಎಷ್ಟು ಸಿಗುತ್ತೆ ಓಡಾಡಲಿಕ್ಕೆ, ಕೈಗೆ ಕಾಲುಗಳಿಗೆ ಹಾಕ್ಬಿಟ್ರೆ ಹೊಡೆಯುತ್ತೆ ಯುಟಿಲಿಟಿ ಸ್ಪೇಸ್. ವಾಷಿಂಗ್ ಮಿಷಿನ್ ಪಾಯಿಂಟ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟು, ಇನ್ಲೆಟ್ ವಾಟ್ರು ಔಟ್ಲೆಟ್ ವಾಟ್ರ್ ಎರಡಕ್ಕೂ ಜಾಗ ಮಾಡಿದ್ದಾರೆ. ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಅಲ್ಲೂ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ದರ್ ಆರ್ ಆಪ್ಷನ್ಸ್. ಇದು ಇಟ್ ವಿಲ್ ಗೋ ಟು ದ ಲಾಸ್ಟ್ ಫ್ಲೋರ್. ಓವರ್ ಹೆಡ್ ಟ್ಯಾಂಕು, ಸೋಲಾರು, ಸರ್ವಿಸ್ ಮಾಡಲಿಕ್ಕೆ ಹೋಗಬೇಕು ಜಾಗ. ಈಗ ನಾನು ಸಿ ಫ್ರಮ್ ಎಬೋವ್ ಇದು ದೇವ್ರ ಮನೆ ಮೇಲೆ ಓಡಾಡದೇ ಇರೋಂಥ ಯಾವುದೇ ಥರ ಮೂಮೆಂಟ್ ಆಗದೆ ಇರೋ ಮಾಡಿಬಿಟ್ಟಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ಈ ವಿಡಿಯೋ ಮಾಡಬೇಕಾದ್ರೆ ಯಾವುದೇ ತರಹದ ನಾನು ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿದೆ. ನ್ಯಾಚುರಲಾಗಿ ಏನು ಗಾಳಿ ಮತ್ತು ಬೆಳಕಿಗೆ ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಷ್ಟೇ ನಾನು ಐ ಹ್ಯಾವ್ ಯೂಸ್ಡ್ ಇಟ್, ನಾಟ್ ಯೂಸ್ಡ್ ಎನಿ ಎಕ್ಸ್ಟ್ರಾ ಲೈಟಿಂಗ್ ಫಾರ್ ದಿಸ್ ಹೌಸ್. ಈ ಮನೆ ನೋಡ್ತಾ ಇದ್ದು ಇದ್ರ ಬಗ್ಗೆ ಅಂದರೆ ಈ ಮನೆಯ ಸಂಪೂರ್ಣ ಮಾಹಿತಿ ನಾನು ಕೊಟ್ಟಿದ್ದೀನಿ. ಬಿಲ್ಟಪ್ ಏರಿಯಾ 27 ಚದರ, 12 ಕಾಲಮ್ಮು, ಬ್ರ್ಯಾಂಡೆಡ್ ಮೆಟೀರಿಯಲ್ಲು, ಎಕ್ಸ್ಪೀರಿಯನ್ಸ್ಡ್ ಬಿಲ್ಡರ್ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಇದರ ಸೆಲ್ಲಿಂಗ್ ರೇಟ್ ಡಿಸ್ಕ್ರಿಪ್ಷನಲ್ಲಿ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಮನೆ ನೋಡಿ ಮನೆ ಬೇಕು ಅಂದಲ್ಲಿ ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.